ಇಲ್ಲಿ ಕೇವಲ ಸಿಬ್ಬಂದಿಗಳದ್ದು ಮಾತ್ರ ತಪ್ಪಂತನೂ ಹೇಳಕ್ಕಾಗಲ್ಲ. ಹೌದು, ಈಗೇನೋ ರಿಪೋರ್ಟ್ ರಾಂಗ್ ಆಗಿರುತ್ತೆ, ಎಲ್ಲವೂ ಸರಿ. ಆದರೆ ಕೆಲವೊಂದ್ಸಲಿ ಡಾಕ್ಟ್ರೇ ತಪ್ಪು ಮಾಡ್ತಿರಲ್ಲ ಸರ್. ಯಾಕೆಂತಂದರೆ ಕೆಲವೊಂದು ಸಲ ಏನು ಮಾಡ್ತಾರೆ, ಈಗ ಯಾರಿಗೋ ಒಬ್ರು ಆಪ್ರೇಷನ್ ಮಾಡಿರ್ತಾರೆ, ಆಪ್ರೇಷನ್ ಮಾಡಿದ್ಮೇಲೆ ಹೊಟ್ಟೆ ಒಳಗಡೆ ಬಟ್ಟೆ ಬಿಡೋದು, ಈ ರೀತಿ ಎಲ್ಲ ಮಾಡ್ತಾರೆ ಅಂತಂದರೆ ಹೆಂಗೆ ಸರ್ ಇದನ್ನು ನಾವು ಹೆಂಗೆ ಇದನ್ನು ಹೋಗ್ಲಾಡಿಸೋದು, ಅಥವಾ ಅವ್ರ ವಿರುದ್ಧ ಏನು ಕ್ರಮ ತಗೋಬಹುದು? ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಇಲ್ಲ, ಮೆಡಿಕಲ್ ನೆಗ್ಲಿಜೆನ್ಸಿ ಆ ಥರ ಅದಕ್ಕೆ ಏನೋ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಇಲಾಖೆ ಅಂತ ಇರುತ್ತೆ, ಅಂದರೆ DHO ಆಫೀಸು. ಅಲ್ಲಿಗೆ KPMA ರಿಡ್ರೆಸಲ್ ಕಮಿಟಿ ಅಂತ ಇರುತ್ತೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತ ಒಂದು DC ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಇವ್ರು ಏನಂದರೆ DHOಗೆ ಕಂಪ್ಲೇಂಟ್ ಕೊಟ್ಟು, ಇಮೇಲ್ ಮುಖಾಂತರ ಆಗಲಿ ಲೆಟ್ರ್ ಮುಖಾಂತರ ಇಲ್ಲಿ ಕಂಪ್ಲೇಂಟ್ ಕೊಟ್ಟು, ಇಂತಿಂಥ ಡಾಕ್ಟ್ರು ಇಂಥದ್ದಕ್ಕೆ ಹೋಗಿದ್ವಿ, ಹೀಗೆ ಮಾಡಿದಾರಲ್ಲ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ನ ಆ್ಯಕ್ಷನ್ ಮಾಡ್ತಾರೆ. ಭಾಳ ಸರಿ ಆ್ಯಕ್ಷನ್ ಮಾಡ್ತಾರೆ. ಇನ್ನೆಷ್ಟು ಸರಿ ಏನು ಮಾಡಿಬಿಡ್ತಾರೆ, ಈ ಗಿರಾಕಿ ಬಂತು ಅಂತ ಈ ಕಂಪ್ಲೇಂಟ್ ಕೊಟ್ಟವ್ರ ಕಡೆ ಕೊಟ್ಟಿದ್ದೇ ಅವ್ರಿಗೆ ಒಳ್ಳೇದಾಯಿತು. ಆ ಹಾಸ್ಪಿಟಲ್ದವ್ರ ಜೊತೆ ಎಕ್ಸಸ್ ಆಗಿಬಿಟ್ಟು ಟೈಅಪ್ ಆಗಿಬಿಟ್ಟು ಡಾಕ್ಟ್ರ್ ಜೊತೆ ಫೇಕ್ ರಿಪೋರ್ಟ್ಸ್ನ ಕೊಟ್ಟು ಏನೂ ಆಗಿಲ್ಲ ಅಂಥದ್ದು ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ದುಡ್ಡು ಕೊಟ್ಟರೆ ನಮ್ಮ ದೇಶದಲ್ಲಿ ಏನು ಬೇಕಾದರೂ ಮಾಡೋವಂಥ ಸ್ಥಿತಿ ಇದೆ. ಮರಣೋತ್ತರ ರಿಪೋರ್ಟ್ಸನ್ನು ಬೇರೆ ಬೇರೆನೂ ಕೊಡ್ತಾರೆ. ಇವಾಗ ನನಗೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದ, ಕೊಲೆ ಆಗಿರೋ ರಿಪೋರ್ಟ್ನ ಇದು ನೈಸರ್ಗಿಕ ಸಾವು ಅಂತಲೂ ಕೊಡ್ತಾರೆ ಅಂತ ಇನ್ಸ್ಪೆಕ್ಟರ್ ನನಗೆ ಗೊತ್ತಿರೋಂಥ ಒಬ್ಬನು ಹೇಳ್ತಾ ಇದ್ದ. ಈ ಥರದ್ದಿರುತ್ತೆ, ಫಿಕ್ಸ್ ಆಗಿರುತ್ತೆ. ಅವ್ನು ಯಾವ ಡಾಕ್ಟ್ರ್ ಕೊಡ್ತಾನೆ ಅವನಿಗೆ ದುಡ್ಡು ಕೊಟ್ಟರೆ ಅವನು ಫೇಕನ್ನು ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಡೆತ್ ರಿಪೋರ್ಟ್ಗಳನ್ನು ಕೊಡ್ತಾನೆ ಅಂತ. ಅಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಈಗ ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ, ನನಗೆ ಗೊತ್ತಿರೋಂಥವ್ರು ಪರಿಚಯ ಇರ್ತಿದ್ದಾರೆ, ನಾನು ಎಕ್ಸ್ಪೋಸ್ ಮಾಡ್ತಾಯಿದ್ದೀನಿ. ಸತ್ಯನ ಸತ್ಯ, ಸುಳ್ಳನ್ನು ಸುಳ್ಳು ಅಂತ ಹೇಳುವಂಥದ್ದು ನನ್ನ ಧರ್ಮ, ನನ್ನ ವೈದ್ಯಕೀಯ ವೃತ್ತಿಯಲ್ಲೇ ಹೇಳುವಂಥದ್ದು. ಹಿಪೋಕ್ರಟಿಸ್ ಓತಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮದಲ್ಲೇ ಬದುಕಬೇಕಾಗಿರೋಂಥದ್ದು. ಹಾಗಾಗಿ ಇದು ದುಸ್ಥಿತಿ ಆಗ್ಬಿಟ್ಟಿದೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನೆಗ್ಲಿಜೆನ್ಸಿ. ಈ ಮೆಡಿಕಲ್ ನೆಗ್ಲಿಜೆನ್ಸಿಗೆ ನಾವೆಲ್ಲರೂ ಸಂಬಂಧಪಟ್ಟ ಇಲಾಖೆಗೆ ನಾವು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಇದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಇಲ್ಲಿ ಕೇವಲ ಸಿಬ್ಬಂದಿಗಳದ್ದು ಮಾತ್ರ ತಪ್ಪಂತನೂ ಹೇಳಕ್ಕಾಗಲ್ಲ. ಹೌದು, ಈಗೇನೋ ರಿಪೋರ್ಟ್ ರಾಂಗ್ ಆಗಿರುತ್ತೆ, ಎಲ್ಲವೂ ಸರಿ. ಆದರೆ ಕೆಲವೊಂದ್ಸಲಿ ಡಾಕ್ಟ್ರೇ ತಪ್ಪು ಮಾಡ್ತಿರಲ್ಲ ಸರ್. ಯಾಕೆಂತಂದರೆ ಕೆಲವೊಂದು ಸಲ ಏನು ಮಾಡ್ತಾರೆ, ಈಗ ಯಾರಿಗೋ ಒಬ್ರು ಆಪ್ರೇಷನ್ ಮಾಡಿರ್ತಾರೆ, ಆಪ್ರೇಷನ್ ಮಾಡಿದ್ಮೇಲೆ ಹೊಟ್ಟೆ ಒಳಗಡೆ ಬಟ್ಟೆ ಬಿಡೋದು, ಈ ರೀತಿ ಎಲ್ಲ ಮಾಡ್ತಾರೆ ಅಂತಂದರೆ ಹೆಂಗೆ ಸರ್ ಇದನ್ನು ನಾವು ಹೆಂಗೆ ಇದನ್ನು ಹೋಗ್ಲಾಡಿಸೋದು, ಅಥವಾ ಅವ್ರ ವಿರುದ್ಧ ಏನು ಕ್ರಮ ತಗೋಬಹುದು? ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಇಲ್ಲ, ಮೆಡಿಕಲ್ ನೆಗ್ಲಿಜೆನ್ಸಿ ಆ ಥರ ಅದಕ್ಕೆ ಏನೋ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಇಲಾಖೆ ಅಂತ ಇರುತ್ತೆ, ಅಂದರೆ DHO ಆಫೀಸು. ಅಲ್ಲಿಗೆ KPMA ರಿಡ್ರೆಸಲ್ ಕಮಿಟಿ ಅಂತ ಇರುತ್ತೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತ ಒಂದು DC ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಇವ್ರು ಏನಂದರೆ DHOಗೆ ಕಂಪ್ಲೇಂಟ್ ಕೊಟ್ಟು, ಇಮೇಲ್ ಮುಖಾಂತರ ಆಗಲಿ ಲೆಟ್ರ್ ಮುಖಾಂತರ ಇಲ್ಲಿ ಕಂಪ್ಲೇಂಟ್ ಕೊಟ್ಟು, ಇಂತಿಂಥ ಡಾಕ್ಟ್ರು ಇಂಥದ್ದಕ್ಕೆ ಹೋಗಿದ್ವಿ, ಹೀಗೆ ಮಾಡಿದಾರಲ್ಲ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ನ ಆ್ಯಕ್ಷನ್ ಮಾಡ್ತಾರೆ. ಭಾಳ ಸರಿ ಆ್ಯಕ್ಷನ್ ಮಾಡ್ತಾರೆ. ಇನ್ನೆಷ್ಟು ಸರಿ ಏನು ಮಾಡಿಬಿಡ್ತಾರೆ, ಈ ಗಿರಾಕಿ ಬಂತು ಅಂತ ಈ ಕಂಪ್ಲೇಂಟ್ ಕೊಟ್ಟವ್ರ ಕಡೆ ಕೊಟ್ಟಿದ್ದೇ ಅವ್ರಿಗೆ ಒಳ್ಳೇದಾಯಿತು. ಆ ಹಾಸ್ಪಿಟಲ್ದವ್ರ ಜೊತೆ ಎಕ್ಸಸ್ ಆಗಿಬಿಟ್ಟು ಟೈಅಪ್ ಆಗಿಬಿಟ್ಟು ಡಾಕ್ಟ್ರ್ ಜೊತೆ ಫೇಕ್ ರಿಪೋರ್ಟ್ಸ್ನ ಕೊಟ್ಟು ಏನೂ ಆಗಿಲ್ಲ ಅಂಥದ್ದು ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ದುಡ್ಡು ಕೊಟ್ಟರೆ ನಮ್ಮ ದೇಶದಲ್ಲಿ ಏನು ಬೇಕಾದರೂ ಮಾಡೋವಂಥ ಸ್ಥಿತಿ ಇದೆ. ಮರಣೋತ್ತರ ರಿಪೋರ್ಟ್ಸನ್ನು ಬೇರೆ ಬೇರೆನೂ ಕೊಡ್ತಾರೆ. ಇವಾಗ ನನಗೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದ, ಕೊಲೆ ಆಗಿರೋ ರಿಪೋರ್ಟ್ನ ಇದು ನೈಸರ್ಗಿಕ ಸಾವು ಅಂತಲೂ ಕೊಡ್ತಾರೆ ಅಂತ ಇನ್ಸ್ಪೆಕ್ಟರ್ ನನಗೆ ಗೊತ್ತಿರೋಂಥ ಒಬ್ಬನು ಹೇಳ್ತಾ ಇದ್ದ. ಈ ಥರದ್ದಿರುತ್ತೆ, ಫಿಕ್ಸ್ ಆಗಿರುತ್ತೆ. ಅವ್ನು ಯಾವ ಡಾಕ್ಟ್ರ್ ಕೊಡ್ತಾನೆ ಅವನಿಗೆ ದುಡ್ಡು ಕೊಟ್ಟರೆ ಅವನು ಫೇಕನ್ನು ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಡೆತ್ ರಿಪೋರ್ಟ್ಗಳನ್ನು ಕೊಡ್ತಾನೆ ಅಂತ. ಅಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಈಗ ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ, ನನಗೆ ಗೊತ್ತಿರೋಂಥವ್ರು ಪರಿಚಯ ಇರ್ತಿದ್ದಾರೆ, ನಾನು ಎಕ್ಸ್ಪೋಸ್ ಮಾಡ್ತಾಯಿದ್ದೀನಿ. ಸತ್ಯನ ಸತ್ಯ, ಸುಳ್ಳನ್ನು ಸುಳ್ಳು ಅಂತ ಹೇಳುವಂಥದ್ದು ನನ್ನ ಧರ್ಮ, ನನ್ನ ವೈದ್ಯಕೀಯ ವೃತ್ತಿಯಲ್ಲೇ ಹೇಳುವಂಥದ್ದು. ಹಿಪೋಕ್ರಟಿಸ್ ಓತಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮದಲ್ಲೇ ಬದುಕಬೇಕಾಗಿರೋಂಥದ್ದು. ಹಾಗಾಗಿ ಇದು ದುಸ್ಥಿತಿ ಆಗ್ಬಿಟ್ಟಿದೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನೆಗ್ಲಿಜೆನ್ಸಿ. ಈ ಮೆಡಿಕಲ್ ನೆಗ್ಲಿಜೆನ್ಸಿಗೆ ನಾವೆಲ್ಲರೂ ಸಂಬಂಧಪಟ್ಟ ಇಲಾಖೆಗೆ ನಾವು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಇದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ.